ಎಲ್ಲರಿಗೂ ನಮಸ್ಕಾರ. ಒಂದು ಕಡೆ ಹಳ್ಳಿಯ ಆ ಸರಳ ಸುಂದರ ಜೀವನ, ಇನ್ನೊಂದು ಕಡೆ ನಗರದ ಗಡಿಬಿಡಿ ಜಂಜಾಟ. ನಾವೆಲ್ಲರೂ ಎಲ್ಲೋ ಒಂದು ಕಡೆ ಈ ಎರಡರ ಮಧ್ಯೆ ಸಿಕ್ಕಾಕೊಂಡಿದ್ದೀವಿ ಅಲ್ವಾ? ಇವತ್ತು ಲೇಖಕಿ ಫಾತಿಮಾ ರಲಿಯಾ ಅವರ ದೃಷ್ಟಿಕೋನದಲ್ಲಿ ಈ ದೊಡ್ಡ ಅಂತರದ ಹಿಂದಿರೋ ಕಥೆಯನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗಿದ್ರೆ ಈ ಇಡೀ ಚರ್ಚೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ. ಅದೇನಂದ್ರೆ, ಒಂದು ಉತ್ತಮ ಜೀವನ ಬೇಕು ಅಂತ ಹೊರಟಾಗ ನಾವು ಅದಕ್ಕೆ ತೆರುವ ನಿಜವಾದ ಬೆಲೆ ಯಾವುದು? ಬನ್ನಿ, ಇದೇ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಮ್ಮ ಇವತ್ತಿನ ಮಾತುಕತೆಯನ್ನ ಮುಂದುವರಿಸೋಣ. ಸರಿ, ಹಾಗಾದ್ರೆ ಮೊದಲು ನೋಡ್ಬೇಕಾಗಿರೋದು ನಗರದ ಕಡೆಗಿನ ಪಯಾಣವನ್ನ. ಅಂದರೆ ಜನ ಯಾಕೆ ಹಳ್ಳಿಗಳನ್ನ ಬಿಟ್ಟು ನಗರಗಳಿಗೆ ಬರ್ತಾರೆ, ಇದರ ಹಿಂದಿನ ಕಾರಣಗಳೇನು ನೋಡೋಣ ಬನ್ನಿ. ಇದಕ್ಕೆ ಮುಖ್ಯ ಕಾರಣ ಸಿಟಿಯಲ್ಲಿ ಸಿಗುವ ಅವಕಾಶಗಳ ಭರವಸೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಅದೆಷ್ಟೋ ಜನರನ್ನ ತಮ್ಮ ಹುಟ್ಟೂರನ್ನ ಬಿಟ್ಟು ದೊಡ್ಡ ದೊಡ್ಡ ನಗರಗಳಿಗೆ ಬರುವಂತೆ ಮಾಡುತ್ತೆ. ಒಳ್ಳೆ ಕೆಲಸ, ಆರ್ಥಿಕವಾಗಿ ಬೆಳೆಯೋ ಆಸೆ, ಆಧುನಿಕ ಸೌಲಭ್ಯಗಳು, ಈ ಹುಡುಕಾಟದಲ್ಲಿ ಶುರುವಾಗುವ ಪಯಣ ಇದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರೋ ಕಥೆನೇ. ಆದರೆ ಹೀಗೆ ನಗರಕ್ಕೆ ಬರುವಾಗ ಜನ ಏನನ್ನ ಹಿಂದೆ ಬಿಟ್ಟು ಬರ್ತಾರೆ? ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಹಳ್ಳಿಯ ಆ ಸರಳ ಜೀವನ ಹೇಗಿತ್ತು ಅಂತ ಒಮ್ಮೆ ನೋಡಬೇಕು. ಹಳ್ಳಿ ಜೀವನ ಅಂದ್ರೇನೆ ಸರಳತೆ ಮತ್ತೆ ಸಂತೋಷ. ಅಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ತಾರೆ, ಮನುಷ್ಯ ಸಂಬಂಧಗಳಿಗೆ ಬಹಳ ಬೆಲೆ ಇರುತ್ತೆ. ಅಷ್ಟೇ ಅಲ್ಲ, ಪ್ರಕೃತಿಯ ಜೊತೆಗಿನ ಆ ಒಂದು ನಂಟಿದೆಯಲ್ಲ, ಅದೇ ಜೀವನದ ಅಡಿಪಾಯ ಆಗಿರುತ್ತೆ. ಎಲ್ಲರೂ ಸೇರಿ ಕಟ್ಕೊಂಡ ಒಂದು ಸುಂದರ ಪ್ರಪಂಚ ಅದು. ಸರಿ, ಈಗ ಸಿಟಿಯ ಕತೆಗೆ ಬರೋಣ. ಇಲ್ಲಿನ ರಿಯಾಲಿಟಿ ಏನಪ್ಪಾ ಅಂದ್ರೆ, ಹಳ್ಳಿಯ ಜೀವನಕ್ಕಿಂತ ಇದು ಸಂಪೂರ್ಣವಾಗಿ ಬೇರೆ. ಇಲ್ಲಿನ ವೇಗವೇ ಬೇರೆ, ಆದ್ಯತೆಗಳೇ ಬೇರೆ. ನೋಡಿ, ಸಿಟಿಯಲ್ಲಿ ಪ್ರತಿಯೊಂದು ಹೈ ಸ್ಪೀಡ್ನಲ್ಲಿ ಹೋಗುತ್ತೆ. ಎಲ್ಲರೂ ಅವರವರ ಕೆಲಸ, ಅವರವರ ಗುರಿ ಅಂತ ಬ್ಯುಸಿಯಾಗಿರ್ತಾರೆ. ಈ ಓಟದಲ್ಲಿ ಏನಾಗತ್ತಂದ್ರೆ ಮಾನವೀಯತೆ, ಸ್ನೇಹ, ಆತ್ಮೀಯತೆ ಎಲ್ಲ ಹಿಂದಕ್ಕೆ ಸರಿದ್ಬಿಡುತ್ತೆ. ಕೊನೆಗೆ ಮನಸ್ಸಿನ ನೆಮ್ಮದಿನೇ ಕಡಿಮೆ ಆಗೋಕ್ಕೆ ಶುರುವಾಗುತ್ತೆ. ಈ ಎರಡೂ ಪ್ರಪಂಚದ ವ್ಯತ್ಯಾಸವನ್ನ ನಾವು ಹೀಗೆ ಅಕ್ಕಪಕ್ಕ ಇಟ್ಟು ನೋಡಬಹುದು. ಒಂದು ಕಡೆ ಹಳ್ಳಿಯಲ್ಲಿ ಸಹಕಾರ, ಸಂಬಂಧಗಳು, ಮನಸ್ಸಿನ ಶಾಂತಿಗೆ ಬೆಲೆ. ಆದರೆ ಇನ್ನೊಂದು ಕಡೆ ನಗರದಲ್ಲಿ ವೈಯಕ್ತಿಕ ಬೆಳವಣಿಗೆ, ಒಂಟಿತನ ಮತ್ತೆ ದುಡ್ಡು ಅಂದ್ರೆ ಆರ್ಥಿಕ ಬೆಳವಣಿಗೆಗಷ್ಟೇ ಪ್ರಾಮುಖ್ಯತೆ. ಲೇಖಕಿ ಫಾತಿಮಾ ಅವರು ಇದನ್ನೇ ನಗರದ ಒಂಟಿತನ ಅಂತ ಕರೆಯೋದು. ಅಂದ್ರೆ ಏನ್ ಗೊತ್ತಾ, ನಮ್ಮ ಸುತ್ತಮುತ್ತ ಸಾವಿರಾರು ಜನ ಇದ್ರೂ ಕೂಡ ಯಾರ ಜೊತೆನೂ ಒಂದು ನಿಜವಾದ ಕನೆಕ್ಷನ್ ಇಲ್ಲ, ಸ್ನೇಹ ಇಲ್ಲ, ಪ್ರೀತಿ ಇಲ್ಲ ಅಂತ ಅನ್ಸೋದು. ಇದು ಫಿಸಿಕಲ್ ಆಗಿ ಒಬ್ಬಂಟಿಯಾಗಿರೋದಲ್ಲ, ಬದಲಾಗಿ ಇಮೋಷನಲ್ ಆಗಿ ದೂರ ಆಗೋದು. ಹಾಗಿದ್ರೆ ಈ ಸಮಸ್ಯೆಗೆ ಲೇಖಕಿ ಫಾತಿಮಾ ರಲಿಯಾ ಅವರ ಪರಿಹಾರವೇನು, ಅವರ ಸಂದೇಶವಾದ್ರೂ ಏನು? ಬನ್ನಿ ಅದರ ಕಡೆಗೆ ಗಮನ ಕೊಡೋಣ. ಫಾತಿಮಾ ರಲಿಯಾ ಇವರು ಸಮಾಜದಲ್ಲಿನ ಸಮಸ್ಯೆಗಳ ಬಗ್ಗೆ, ಹಾಗೇನೇ ಈ ಮಾಡರ್ನ್ ಜೀವನ ನಮ್ಮ ಮನುಷ್ಯರ ಮೌಲ್ಯಗಳ ಮೇಲೆ ಹೇಗೆ ಪರಿಣಾಮ ಬೀರ್ತೆ ಅನ್ನೋದರ ಬಗ್ಗೆ ಬರೆಯೋ ಒಬ್ಬ ಪ್ರಮುಖ ಲೇಖಕಿ. ಅವರ ಮಾತುಗಳು ನಾವು ಅಭಿವೃದ್ಧಿ ಅಂದ್ರೆ ಏನ್ ಅನ್ಕೊಂಡಿದೀವೋ ಅದನ್ನೇ ಪ್ರಶ್ನೆ ಮಾಡ್ತವೆ. ಅವರ ಇಡೀ ಚಿಂತನೆಯ ಸಾರಾಂಶ ಒಂದೇ ವಾಕ್ಯದಲ್ಲಿದೆ: ನಿಜವಾದ ಅಭಿವೃದ್ಧಿ ಅನ್ನೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟೋದ್ರಲ್ಲಿಲ್ಲ, ನಮ್ಮಲ್ಲಿರುವ ಮಾನವೀಯತೆಯನ್ನ ಕಾಪಾಡಿಕೊಳ್ಳೋದ್ರಲ್ಲಿದೆ. ನೋಡಿ, ಎಂಥ ಅದ್ಭುತ ಮಾತು ಇದು! ಪ್ರಗತಿಯ ಬಗ್ಗೆ ನಮಗಿರೋ ಕಲ್ಪನೆಗೆ ಒಂದು ಸವಾಲು ಹಾಕಿದಾಗೆ. ಅವರೇನ್ ವಾದ ಮಾಡ್ತಾರೆ ಅಂದ್ರೆ, ಯಾವಾಗ ಮನುಷ್ಯ ತನ್ನ ಬೇರುಗಳನ್ನ ಮರೆತು ಬರೀ ದುಡ್ಡು, ಆಸ್ತಿ, ಸೌಲಭ್ಯಗಳಿಗಾಗಿ ಬದುಕೋಕೆ ಶುರು ಮಾಡ್ತಾನೋ ಆವಾಗಲೇ ಅವನಲ್ಲಿ ಒಂಟಿತನ ಮತ್ತೆ ಅಸಮಾಧಾನ ಹೆಚ್ಚಾಗೋದು ಅಂತ. ಇದೊಂದು ರೀತಿಯಲ್ಲಿ ಅವರು ನಮಗೆ ಕೊಡ್ತಿರೋ ಒಂದು ದೊಡ್ಡ ಎಚ್ಚರಿಕೆ. ಹಾಗಾದ್ರೆ ನಮ್ಮ ಮುಂದಿರೋ ಅತಿ ದೊಡ್ಡ ಪ್ರಶ್ನೆ ಇದು: ಈ ಐಷಾರಾಮಿ ಜೀವನದಲ್ಲಿ ದುಡ್ಡಿನಲ್ಲಿ ಸುಖ ಇಲ್ಲ ಅಂದ್ರೆ ಹಾಗಿದ್ರೆ ನಿಜವಾದ ಯಾವತ್ತಿಗೂ ನಮ್ ಜೊತೆ ಇಲ್ಲೋ ಸಂತೋಷ ಸಿಗೋದೆಲ್ಲಿ? ಇದಕ್ಕೆ ಲೇಖಕಿ ಕೊಡೋ ಉತ್ತರ ತುಂಬಾ ಸರಳವಾಗಿದೆ. ನಿಜವಾದ ಸಂತೋಷಕ್ಕೆ 3 ಮುಖ್ಯ ಪದಾರ್ಥಗಳು ಬೇಕಂತೆ. ಮೊದಲನೇದು ಸ್ನೇಹವನ್ನ ಬೆಳೆಸೋದು, ಎರಡನೇದು ಪ್ರೀತಿಯನ್ನ ಕಾಪಾಡ್ಕೊಳ್ಳೋದು, ಮತ್ತು ಮೂರನೇದು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಬದುಕೋದು. ಹಾಗಾಗಿ ಕೊನೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು ಇಷ್ಟೇ: ಅಭಿವೃದ್ಧಿ ಬೇಡ ಅಂತಲ್ಲ, ಖಂಡಿತ ಬೇಕು. ಆದ್ರೆ ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಸಂಬಂಧಗಳನ್ನ, ನಮ್ಮ ಮಾನವೀಯ ಮೌಲ್ಯಗಳನ್ನ ಕಾಪಾಡ್ಕೊಳ್ಬೇಕು. ಪ್ರಗತಿ ಮತ್ತು ಮಾನವೀಯತೆ ಎರಡರ ನಡುವೆ ಒಂದು ಬ್ಯಾಲೆನ್ಸ್ ಇರಲೇಬೇಕು. ಹಾಗಿದ್ರೆ ಈ ಇಡೀ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಾವೆಲ್ಲರೂ ಪ್ರಗತಿಯ ದಾರಿಯಲ್ಲಿ ಓಡ್ತಿದ್ದೇವೆ ಅಲ್ವಾ? ಈ ಓಟದಲ್ಲಿ ನಾವು ಯಾವ ಮೌಲ್ಯಗಳನ್ನ ಕಾಪಾಡ್ಕೊಳ್ಳೋಕೆ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ? ಇದನ್ನು ಯೋಚಿಸಬೇಕಾದ ವಿಷಯ.